ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಸ್ ಕ್ರಿಯೇಟಿವ್ ಕಾರ್ನರ್ ಚಾನಲ್. ಇವತ್ತು ನಾನು ಮನೆಯಲ್ಲೇ ಕೊಬ್ಬರಿ ಚಿಪ್ಪಿಂದ ಹೇರ್ ಡೈ ಅಥವಾ ಹೇರ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟ್ರೆಂಡಿಂಗ್ ಆಗಿದೆ. ಹೇರ್ಗೆ ಡೈರೆಕ್ಟಾಗಿ ಹಚ್ಕೊಂಡ್ರೆ ತುಂಬ ಕರ್ಗಾಗುತ್ತೆ ಕೂದಲು ಅಂತ ತೋರಿಸ್ತಾ ಇದ್ದಾರಲ್ವ, ಅದಿದು. ಬಟ್ ಇದರಲ್ಲಿ ಕೊಬ್ಬರಿ ಎಣ್ಣೆ ಎಲ್ಲ ಮಿಕ್ಸ್ ಮಾಡಿ ಹಚ್ಚಿದ್ರೆ ಹೇರ್ ಕಲರ್ ಏನೋ ಬ್ಲ್ಯಾಕ್ ಆಗೋದಿಲ್ಲ. ಬಟ್ ನಾನೀಗ ತೋರಿಸ್ತಾ ಇದ್ದೀನಿ, ಇದು ಮೆಹಂದಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಮಾಡೋದು. ನೋಡಿ, ನಾನು ಈ ಥರ ಚಿಪ್ಗಳನ್ನೆಲ್ಲ ಸುಟ್ಕೊತಾ ಇದ್ದೀನಿ. ಇದು ಒಂದು 2 ತಿಂಗಳಷ್ಟು ಚಿಪ್ ಇಟ್ಕೊಂಡಿದೆ. ಒಂದು ಐರನ್ ಕಂಟೆಂಟ್ ಪಾತ್ರೆಯಲ್ಲಿ ಇದನ್ನ ಹಾಕೋತಾ ಇದ್ದೀನಿ. ಇದರಲ್ಲೇ ಎಲ್ಲ ಹಾಕ್ಕೊಂಬಿಟ್ಟು ಸುಟ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅದರಲ್ಲೇ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ, ಕೈಗೆ ಬಿಸಿ ಆಗುತ್ತೆ. ಇಲ್ಲಾಂದರೆ ನೋಡಿ, ಈ ಥರ ಆಗಿದೆ ಎಲ್ಲವೂ, ಕೆಂಡ ಚೆನ್ನಾಗಿ ಆಗಿದೆ. ಇದು ನಾನು ಆಫ್ಟರ್ನೂನಲ್ಲಿ ಮಾಡ್ಕೊಂಡಿದ್ದೆ. ಸ್ವಲ್ಪ ತಣ್ಣಗಾಕೆ ಸ್ವಲ್ಪ ಸುಮಾರು ಟೈಮ್ ತೊಗೊಳುತ್ತೆ. ನಾನು ಈವ್ನಿಂಗಲ್ಲಿ ಇದನ್ನು ತಣ್ಣಗಾದ್ಮೇಲೆ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ನಾನು ಇದನ್ನು ಹೇಗೆ ಏರ್ ಪ್ಯಾಕ್ ಮೆಹಂದಿ ಜೊತೆ ಹಚ್ಕೊಂಡು ತಲೆಗೆ ಹಚ್ಕೋತೀನಿ ಅನ್ನೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಇದು ಸಂಪೂರ್ಣವಾಗಿ ತಣ್ಣಗಾಗಿದೆ ನೋಡಿ ಫ್ರೆಂಡ್ಸ್. ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಫುಲ್ಲು ನೈಸಾಗಿ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫುಲ್ಲು ಹೇಗಾಗಿದೆ. ಇದನ್ನು ನನಗೆ ಪುಡಿ ಎಲ್ಲ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಆಗಿದೆ. ಫುಲ್ಲು ಕಪ್ಪಗೆ ಬರುತ್ತೆ. ಇದು ಕೂದಲಿಗೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಇದನ್ನು ಟ್ರೈ ಮಾಡಿ, ನಿಮಗೂ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನಾನು ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ಶೋಧಿಸ್ಕೊಂಡು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಎತ್ತಿಟ್ಕೋಬೇಕು. ನಾನು ಇದನ್ನು ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ. ತುಂಬ ದಪ್ಪಗಿರೋ ಪಾರ್ಟಿಕಲ್ಸ್ ಅಥವಾ ಚಿಪ್ಪಿಂದ ಏನಾದರೂ ಉಳಿದಿದ್ರೆ ಅದೆಲ್ಲ ಆಚೆ ಬಂದುಬಿಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನೀಟಾಗಿ ಶೋಧಿಸ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದು ಫೈನ್ ಪೌಡ್ರ್ ಆಗಿದೆ. ಗಾಜಿನ ಕಂಟೈನರಲ್ಲಿ ಹಾಕಿ ಎತ್ತಿಡಿ ಫ್ರೆಂಡ್ಸ್. ಇದು ಏನಿದ್ರು 3-4 ತಿಂಗಳ ತನಕ ಯೂಸ್ ಮಾಡ್ಕೋಬೋದು. ನೋಡಿ, ಈ ಥರ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಳ್ಳೆ ಚಾರ್ಕೋಲ್ ಪೌಡ್ರ್ ಆಗಿರುತ್ತಲ್ವ, ಪ್ಯಾಕ್ ಹಾಕ್ಕೋತೀವಲ್ಲ, ಆ ಥರ ಆಗಿದೆ. ಈಗ ನಾನು ಕೂದಲಿಗೆ ಹೇಗೆ ಹಚ್ಕೋತೀನಿ ಅನ್ನೋದು ತೋರಿಸ್ತೀನಿ. ಇಲ್ಲಿ ಕಾಫಿ ಪೌಡರ್, ಮೆಹಂದಿ, ಡಿಕಾಷನ್, ಹಾಗೆ ನಾವಿಲ್ಲಿ ಕೊಕೊನಟ್ ಶೆಲ್, ಹಾಗೆ ವೀಳ್ಯದೆಲೆ ಇರುತ್ತಲ್ಲ, ಬ್ಲ್ಯಾಕ್ ಅಂದರೆ ಕರಿ ಎಲೆ ಇರುತ್ತಲ್ಲ, ಅದ್ರದ್ದು ಪೌಡ್ರ್ ಕೂಡ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಈಗ ಒಂದು ಐರನ್ ಪಾತ್ರೆ ಇರುತ್ತಲ್ಲ, ಕಬ್ಬಿಣದ ಪಾತ್ರೆಯಲ್ಲೇ ಕಲಿಸ್ಕೊಳ್ಳಿ. ಇದು 2 ಸ್ಪೂನಷ್ಟು ಕಾಫಿ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ಕೂದಲಿಗೆ ಎಷ್ಟು ಬೇಕಾಗುತ್ತೆ ಕ್ವಾಂಟಿಟಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಇದರಲ್ಲಿ ಈಗ ನಾನು ಕೊಕೊನಟ್ ಶೆಲ್ ಮಾಡಿಟ್ಟಿದ್ನಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಮೇನ್ ಇಂಗ್ರೀಡಿಯೆಂಟು, ನಾವು ಮಾಡಿಟ್ಟಿದ್ವಲ್ಲ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದು 2 ಸ್ಪೂನಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಕೂದಲಿಗೆ, ಬ್ಲ್ಯಾಕಿಶ್ ಆಗಿರುತ್ತೆ, ಹಾಗೆ ಶೈನ್ ಕೂಡ ಬರುತ್ತೆ. ಈ ಥರ ಒಂದ್ಸತಿ ನೀವು ಟ್ರೈ ಮಾಡಿ. ನೀವೇನಾದರೂ ಟ್ರೈ ಮಾಡಿರಲಿಲ್ಲ ಅಂದರೆ ರಿಸಲ್ಟ್ ಹೇಗೆ ಬಂತು ಅಂತೇಳ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದನ್ನು ನಾನು ಒಂದು 4 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಂತರ ಇಲ್ಲಿ ವೀಳ್ಯದೆಲೆ ಇರುತ್ತಲ್ಲ, ಅದನ್ನು ಕೂಡ ನಾನು 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಹಾಗೆಯೇ ಡ್ರೈ ಆಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಂತರ ಇದನ್ನು ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಹಾಗೆ ಮೆಹಂದಿ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು ಅಂತೇಳಿ. ನನಗೊಂದು ಪ್ಯಾಕೆಟ್ ಅಷ್ಟು ಬೇಕು. ನಾನು ಅದಕ್ಕೆ ಹೆನ್ನ ಮೆಹಂದಿ 1 ಪ್ಯಾಕೆಟ್ ಅಷ್ಟು ಹಾಕ್ಕೋತಾ ಇದ್ದೀನಿ. ನಿಮಗೆ ಕೂದಲು ಜಾಸ್ತಿ ಇತ್ತಂದರೆ ನೀವೊಂದು ಸ್ವಲ್ಪ ಕ್ವಾಂಟಿಟಿ ಎಲ್ಲನೂ ಜಾಸ್ತಿ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ನಾನೀಗ ಡಿಕಾಷನ್ ಹಾಕ್ಕೊಂಡು ಎಲ್ಲೂ ಗಂಟಿರ್ಲಾರ್ದಂಗೆ ಕಲಿಸ್ಕೊತಾ ಇದ್ದೀನಿ. ಫಸ್ಟ್ ಡ್ರೈಯಾಗಿ ಕಲಿಸ್ಕೊಂಬಿಟ್ಟು ಮಿಕ್ಸ್ ಆದಮೇಲೆ ಡಿಕಾಷನ್ ಹಾಕ್ಕೊಂಡು ಇದನ್ನೆಲ್ಲ ಕಲಿಸ್ಕೊತಾ ಇದ್ದೀನಿ. ಎಲ್ಲೂ ಗಂಟಿರ್ಲಾರ್ದಂಗೆ ಕಲಿಸ್ಕೊಳ್ಳಿ ಸ್ನೇಹಿತರೆ, ಚೆನ್ನಾಗಿರುತ್ತೆ. ಕೂದಲು ತುಂಬ ಚೆನ್ನಾಗಿ ಶೈನಿಂಗ್ ಆಗಿ ಹಾಗೆ ಕಲರ್ ಮೆರೂನು ಕಲರಾಗಿ ಬರುತ್ತೆ. ತುಂಬ ಬ್ಲ್ಯಾಕ್ ಆಗುತ್ತೆ ಅಂತ ಏನು ಹೇಳೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೋಕೋನಟ್ ಶೆಲ್ ಹಚ್ಕೊಳಕ್ಕೆ ಹೋಗ್ಬೇಡಿ, ಅದೇನು ಕಲರ್ ಬರೋದೇ ಇಲ್ಲ. ಈ ಥರ ಒಂದ್ಸತಿ ನೀವು ಟ್ರೈ ಮಾಡಿ, ಇದು ಚೆನ್ನಾಗಿ ರಿಸಲ್ಟ್ ಕೂಡ ಬರುತ್ತೆ. ನೋಡಿ, ನಾನು ಈ ಥರ ರಾತ್ರಿನೇ ಕಲಸಿಟ್ಕೊಂಡಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿ ಆಗಿದೆ. ಇದು ನೋಡಿ, ರಾತ್ರಿ ಇದನ್ನು ನನಗೆ ತೋರಿಸ್ತಾ ಇರೋದು ಈ ಥರ ಆಗಿದೆ. ನಾನು ಇದನ್ನು ಎತ್ತಿಟ್ಕೊಂಡು ಬೆಳಗ್ಗೆ ಹಚ್ಕೊತಾ ಇದ್ದೀನಿ ಕೂದಲಿಗೆ. ಇದು ಮಾರ್ನಿಂಗ್ದು ನೋಡಿ, ಈ ಥರ ಬಂದಿದೆ. ಇದು ಮಾರ್ನಿಂಗ್ದು ಈ ಥರ ಆಗಿದೆ. ಚೆನ್ನಾಗಿ ನೀವು ಒಂದ್ಸತಿ ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್, ನಿಮಗೂ ಇಷ್ಟ ಆಗ್ಬೋದು ಈ ವಿಡಿಯೋ. ಹಚ್ಕೊಂಡು 1-2 ಅವರ್ಸ್ ಇಟ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಶಾಂಪು ಹಾಕ್ಕೊಳಕ್ಕೆ ಹೋಗ್ಬೇಡಿ. ನೋಡಿ, ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.